ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅವರ ಯೂಟ್ಯೂಬ್ ಚಾನಲ್. ಒಂದು ಕಿವಿ ಮಾತು ನಮ್ಮೆಲ್ಲ ಆಟೋ ಡ್ರೈವರ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, 2 ನಿಮಿಷ ಬೇಗ ಹೋಗಿ ಒಂದು ₹100 ಹೆಚ್ಚಿಗೆ ಸಂಪಾದನೆ ಮಾಡಿ ಯಾರು ಅಂಬಾನಿ ಆಗಕ್ಕಾಗಲ್ಲ. ಆದಷ್ಟು ಸೇಫಾಗಿ ರೈಡ್ ಮಾಡಿ, ನಿಧಾನವೇ ಪ್ರಧಾನ ಅಂತ ಒಂದು ಗಾದೆ ಹೇಳಲ್ವಾ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಅದು ಯಾವ ಥರ ಆಟೋ ಆಕ್ಸಿಡೆಂಟ್ ಆಗಿದೆ, ಪಾಪ ಡ್ರೈವರ್ ಇದಾರೋ ಏನಾದರೂ ಒಂದು ಗೊತ್ತಿಲ್ಲ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರೋ ಹೇಳ್ತಾರೆ ಆಕ್ಸಿಡೆಂಟೇ ಆಗಲ್ಲ, ಆಟೋಗಳು ಸೇಫ್ಟಿ ಫುಲ್ಲು, ಬೈಕಲ್ಲ ಆಕ್ಸಿಡೆಂಟ್ ಆಗ್ತವೆ ಅಂತಾರೆ. ಇಲ್ಲಿ ನೋಡಿ ಅವಸ್ಥೆ ಯಾವ ಥರ ಆಗಿದೆ ಅಂತ. 2 ಗಾಡಿ ಮಧ್ಯೆ ಸಿಗಾಕೊಂಡು ಆಟೋ ಚಟ್ನಿಯಾಗಿ ಹೋಗಿದೆ. ಪಾಪ ಆಟೋ ಡ್ರೈವರ್ದೇ ತಪ್ಪು. ಒನ್ ವೇಯಲ್ಲಿ ಓವರ್ಟೇಕ್ ಮಾಡ್ಕೊಂಬಂದು ಸೆಂಟ್ರಲ್ಲಿ ಸಿಗಾಕೊಂಡಿರೋದು ಕಾರ್ನ. ಟಾಟಾ ಎ ಸಿ ಬಂದು ಗೊತ್ತಿದೆ. ನಿಜವಾಗ್ಲೂ ಈ ಥರ ಎಲ್ಲ ಏನಕ್ಕೆ 1 ನಿಮಿಷ ಅರ್ಜೆಂಟ್ ಮಾಡ್ಕೊಂಡು ಏನಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆರಾಮಾಗಿ ಹೋಗಿ ಯಾಕೆ ಟೆನ್ಷನ್ನು. ಎಷ್ಟು ಹೇಳಿದ್ರು ಈ ಜನಗಳಿಗೆ ಅರ್ಥನೇ ಆಗಲ್ಲಪ್ಪ. ಏನಾದ್ರು ಆದಮೇಲೆ ಅಯ್ಯೋ ಅಂತಾರೆ ಸುಮ್ಮನೆ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ. ಇದು ರೀಸೆಂಟ್ ನಮ್ಮ ಬೆಂಗಳೂರಲ್ಲಿ ಇದೇ ವಾರದಲ್ಲಿ ಆಗಿರ್ತದೆ ಅಷ್ಟೇ ಆಕ್ಸಿಡೆಂಟು. ಯಾರೋ ಒಬ್ಬರು ಆಟೋ ಡ್ರೈವರು ಅತಿ ವೇಗವಾಗಿ ಏನೋ ಅರ್ಜೆಂಟ್ ಆರ್ಡ್ರು ಏನೋ ಹೆಚ್ಚಿಗೆ ಮಾಡೋಣ ಅಂತ ಒಂದು ಕಾರ್ನ ಓವರ್ಟೇಕ್ ಮಾಡೋಕೆ ಹೋಗಿದ್ದಾರೆ. ಎದುರುಗಡೆಯಿಂದ ಗಾಡಿ ಬರ್ತಕ್ಕಂಥದ್ದು ಕಾಣಿಸಿಲ್ಲ ಪಾಪ ಅವ್ರಿಗೆ. ಹೋಗ್ಬಿಟ್ಟು ಏಕಾಏಕಿ ಆ ಗಾಡಿಗೆ ಗುದ್ದಿದ್ದಾರೆ. ಅವರು ಆ ಕಡೆ ಸ್ಪೀಡಾಗಿ ಬಂದು ಹೊಡೆದ ತಕ್ಷಣ ಲೆಫ್ಟಲ್ಲಿ ಕಾರು, ರೈಟಲ್ಲಿ ಟಾಟಾ ಎ ಸಿ, ಎರಡರ ಮಧ್ಯೆ ಸಿಕ್ಬಿಟ್ಟು ಆಟೋ ಜಖಾಮ್ ಆಗೋಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಆಟೋಕ್ಕೆ. ಒಂದು ₹100-200 ಸಂಪಾದನೆ ಕಮ್ಮಿ ಆದ್ರೂ ಏನಾಗ್ಬಿಡುತ್ತೆ. ನಿಮ್ಮ ಜೀವನ ಏನಾದ್ರು ಹೋಯ್ತಂದ್ರೆ ಏನು ಕತೆ ಹೇಳಿ. ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಅವರೆಲ್ಲ ಇರ್ತಾರೆ. ನೀವೇ ಆಧಾರ ಸ್ತಂಭ ಆಗಿರ್ತೀರ ಆ ಫ್ಯಾಮಿಲಿಗೆ. ಒಂದು ಸೆಕೆಂಡ್ ನೀವು ಮಾಡ್ತಕ್ಕಂಥ ತಪ್ಪಿಗೆ ಜೀವನ ಪೂರ್ತಿ ಅವ್ರ ಕಣ್ಣೀರಲ್ಲಿ ಕೈ ತೊಳಿಬೇಕಲ್ವಾ. ಆ ಥರ ಪರಿಸ್ಥಿತಿ ತಂದಿಡ್ತಾ ಇದ್ದೀರಾ. ಆದಷ್ಟು ನಿಧಾನವಾಗಿ ಗಾಡಿ ಓಡಿಸಿ. ಯಾಕೆಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತು, ಹೆವಿ ಟ್ರಾಫಿಕ್ಕು. ಕೆಲವು ರ್ಯಾಶ್ ಡ್ರೈವಿಂಗ್ ಬರ್ತಾ ಇರ್ತಾರೆ. ನಾವು ಎಷ್ಟೇ ಕರೆಕ್ಟಾಗಿ ಹೋದ್ರು ಬೇರೆಯವ್ರು ಇನ್ನೊಬ್ರು ರಾಂಗ್ ಬರ್ತಾರೆ. ಅದರಲ್ಲಿ ನೀವು ಎಷ್ಟು ಸರಿ ಹೇಳ್ತಾ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಯಾರೇ ಆಗಲಿ ಅರ್ಜೆಂಟ್ ಮಾಡೋಕೆ ಹೋಗಬೇಡಿ. ಕಸ್ಟಮರ್ ಎಷ್ಟೇ ಅರ್ಜೆಂಟ್ ಮಾಡಲಿ, ನಿಮ್ದು ಏನಿದೆ ಲಿಮಿಟ್ ಸ್ಪೀಡ್ ಅಷ್ಟೇ ಹೋಗಿ. ನೋಡಿ, ಈ ಥರ ಆದಾಗ 1 ಸೆಕೆಂಡ್ ಯಾಮಾರಿ ಈ ಥರ ಆಕ್ಸಿಡೆಂಟ್ ಆಯ್ತಂದ್ರೆ ಏನು ಕತೆ. ನೋಡಿ, ಆಟೋ ಡ್ರೈವರ್ ಪಾಪ ಏನಾದರೂ ಏನೋ ಗೊತ್ತಿಲ್ಲ. ಎಲ್ಲರೂ ಮನುಷ್ಯರೇನೆ. ಎಲ್ಲರೂ ಎಲ್ಲಿಂದನೋ ಹೊರಗಿನ ಊರಿಂದ ಬೆಂಗಳೂರು ದುಡಿಯೋಕೆ ಅಂತ ಬಂದಿರ್ತಾರೆ. ಲೆಕ್ಕ ಸಂಪಾದನೆ ಮಾಡೋಣ ಅಂತ 3-4 ಲಕ್ಷ ಆಟೋಕ್ಕೆ ಬಂಡವಾಳ ಹಾಕಿ ಸಂಪಾದನೆ ಮಾಡೋಕ್ಕೆ ಬಂದರೆ, ಈಗ ಆಟೋ ಆಕ್ಸಿಡೆಂಟ್ ಆಯಿತು, ಅವ್ರು ಹಾಸ್ಪಿಟ್ಲು ಸೇರ್ಕೊಂಡ್ರು. ಆ ಆಟೋಕ್ಕೆ EMI ಕಟ್ಟೋರು ಯಾರು? ನಿಮ್ಮ ಫ್ಯಾಮಿಲಿ ನೋಡೋರು ಯಾರು? ಆ ಆಟೋ ರೆಡಿ ಮಾಡ್ಸಾರು ಯಾರು? ಹೇಳಿ, ನಿಮ್ಮ ಕೈಯೋ ಕಾಲೇನಾರು ಹೋದ್ರೆ ಏನು ಕತೆ. ಫುಲ್ ಜಖಮ್ ಆಗೋಗಿದೆ ಆಟೋ ನೋಡಿದ್ರೆ 100% ಡ್ರೈವರ್ಗೆ ತುಂಬ ಏಟ್ ಆಗಿರೋ ಥರನೇ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಕಡೆನೇ ಕಾರು, ಆ ಕಡೆ ಟಾಟಾ ಎ ಸಿ ಬಂದು ಹೊಡೆದ ತಕ್ಷಣ ಫುಲ್ ಫ್ರಂಟ್ ಪಾರ್ಟ್ಸ್ ಏನಿಲ್ಲ, ಫುಲ್ಲು ತಗ್ಗಿ ನುಗ್ಗೆಕಾಯಿ ಆಗೋಗಿದೆ. ಚಟ್ನಿ ಥರ ಆಗೋಗ್ಬಿಟ್ಟಿದೆ, ಎರಡು ಮಧ್ಯೆ ಸಿಗಾಕೊಂಡು. ಈ ಥರ ಆಕ್ಸಿಡೆಂಟ್ಗಳು ಸುಮಾರು ನೋಡಿದ್ದೀವಿ ನಾವು. ಕೆಲವೊಂದು ಲಾರಿ, ದೊಡ್ಡ ದೊಡ್ಡ ಬಸ್ಗಳ ಮಧ್ಯೆ ಸಿಗಾಕೊಂಡು ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ ಆಟೋ ಡ್ರೈವರ್ಗಳು. ಎಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ. ಹಿಂಗೆ ಆಕ್ಸಿಡೆಂಟ್ ಅನ್ನೋದು ಯಾವ ವೆಹಿಕಲ್ ಬೇಕಾದ್ರೆ ಆಗ್ಬೋದು. ಬೈಕಲ್ಲೇ ಆಗುತ್ತೆ, ಕಾರಲ್ಲಾಗುತ್ತೆ, ಅದೇ ಇದಾಗುತ್ತೆ ಅಂತ ಹೇಳಿಲ್ಲ. ನೋಡಿ, ಇವಾಗ ಆಟೋ ಆಕ್ಸಿಡೆಂಟ್ ಆಗೋಯ್ತು. ಈ ಯಾವುದು ಸೇಫ್ಟಿಯಪ್ಪ? ಆಟೋ ಸೇಫ್ಟಿ ಇದೆಯಾ ಹಂಗಾರೆ? ಹೇಳ್ಬೋದು ಇಲ್ಲ. ಯಾವುದು ಸೇಫ್ಟಿ ಇಲ್ಲ ಮನುಷ್ಯನಿಗೆ. ವೆಹಿಕಲ್ಲು ಪ್ರತಿಯೊಂದರಲ್ಲೂ ಆಕ್ಸಿಡೆಂಟ್ ಆಗೇ ಆಗ್ತವೆ. ಬಟ್ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿರ್ಬೇಕು. ಡ್ರೈವಿಂಗು. ಆ ವ್ಯಕ್ತಿ 2 ನಿಮಿಷ ಆ ಕಾರ್ ಹಿಂದೆ ಹೋಗಿದ್ರೆ ಆಕ್ಸಿಡೆಂಟೇ ಆಗ್ತಿರ್ಲಿಲ್ಲ. ಏನೋ ಅರ್ಜೆಂಟ್ ಏನೋ ₹100 ಎಕ್ಸ್ಟ್ರಾ ಸಂಪಾದನೆ ಮಾಡೋಣ ಅಂತ ಆ ಕಾರ್ನ ಓವರ್ಟೇಕ್ ಮಾಡೋಕೆ ಹೋಗಿ ಎದುರುಗಡೆಯಿಂದ ಬಂದಿರ್ತಕ್ಕಂಥ ಟಾಟಾ ಎ ಸಿ ಗಾಡಿಗೆ ಗುದ್ದುಬಿಟ್ಟಿದ್ದಾರೆ. ಅವ ಗಾಡಿಗೆ ಏನಾಗಲ್ಲ, ಅವೇನೋದು ಕಬ್ಬಣ ಫುಲ್ಲು ಗಟ್ಟಿ ಇರ್ತವೆ. ನಿಮ್ಮದೇ ಬರೋದು ಮೇಯ್ನು. ಹೊಡೆದ ತಕ್ಷಣ ನಿಮ್ದು ಏನಿರುತ್ತೆ ಪಾರ್ಟ್ಸ್ ಫ್ರಂಟಲ್ಲಿ ಹೇಳಿ, ಎಲ್ಲ ಚಟ್ನಿ ಆಗಿ ಹೋಗ್ಬಿಡುತ್ತೆ. ಕೆಲವೊಂದು ಆಟೋ ಡ್ರೈವರ್ಸ್ ನಾವು ನೋಡ್ತಿತ್ತು, ರ್ಯಾಶ್ ಡ್ರೈವಿಂಗು, ಬೇರೆ ರ್ಯಾಶ್ ಡ್ರೈವಿಂಗು. ಒಂದು ಮೇಲೆ ನುಗ್ತಾ ಇರ್ತಾರೆ, ಪಟ್ ಅಂತ ಹಂಗೆ ಸಣ್ಣದಲ್ಲಿ ನುಗ್ಗಿಸ್ಕೊಂಡು ಬೈಕು ಹೋಗೋಕ್ಕಾಗಲ್ಲ, ಅಷ್ಟು ಸ್ಪೀಡಲ್ಲಿ ನುಗ್ಕೊಂಡು ಹೋಗ್ತಾ ಇರ್ತಾರೆ ಓವರ್ಟೇಕ್ ಮಾಡ್ಕೊಂಡು. ಇದರಿಂದ ಏನು ಸಾಧನೆ ಮಾಡ್ತೀರಾ, ಏನು ಸಂಪಾದನೆ ಮಾಡ್ತೀರಾ? ಏನಾದ್ರು ಹಿಂಗೆ ಆದಾಗ ಹೆಚ್ಚು ಕಮ್ಮಿ ಆಯ್ತಂದ್ರೆ ಮುಗೀತಾ ಕತೆ. ಯಾರ್ದೋ ಬಿಲ್ಡಪ್ ಕೊಡೋಕ್ಕೋಸ್ಕರ, ಯಾವುದೋ ಸ್ಕೋಪ್ಗೋಸ್ಕರ ಗಾಡಿ ಓಡಿಸೋಕೆ ದಯವಿಟ್ಟು ಯಾರೋ ರೋಡಿಗೆ ಬರಬೇಡಿ. ಯಾಕೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ. ಬಿಲ್ಡಪ್ ತೊಗೊಳಂಗಿದ್ರೆ ನೀವೆಲ್ಲರೂ ಹೊರಗಡೆ ಯಾವ್ದಾದ್ರು ಗ್ರೌಂಡಲ್ಲಿ ಅಲ್ಲಿ ಓಡಿಸ್ಕೊಂಡು ಇಡಿ. ಈ ಥರ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡು ಬೇರೆಯವ್ರಿಗೂ ತೊಂದರೆ. ಆ ಕಾರು ಡ್ಯಾಮೇಜು, ಆ ಟಾಟಾ ಎ ಸಿ ಡ್ಯಾಮೇಜು, ನಿಮ್ಮ ಆಟೋ ಡ್ಯಾಮೇಜು, 3 ವೆಹಿಕಲ್ಸ್ ಡ್ಯಾಮೇಜಾ? ಯಾರೋ ಒಬ್ಬರು ಮಾಡಿದ ತಪ್ಪಿಗೆ. ನೀವು ಆಟೋ ಓವರ್ಟೇಕ್ ಮಾಡ್ಕೊಂಬಂದ್ರಲ್ಲ ಕಾರು, ಅದೊಂದು ನೀವು ಮಾಡಿರೋ ತಪ್ಪಿಗೆ 3 ವೆಹಿಕಲ್ಸ್ ಡ್ಯಾಮೇಜು. ನಿಮಗೂ ಪ್ರಾಬ್ಲಮ್ಮು. ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಯೋಚನೆ ಮಾಡಿದ್ದೀರಾ? ಏನೇ ಒಂದು ಮಾಡೋಕ್ಕೆ ಮುಂಚೆ ಅದಕ್ಕೆ ಯೋಚನೆ ಮಾಡಿ ಅಂತ ಹೇಳೋದು. 1 ಸೆಕೆಂಡ್ ಅಷ್ಟೇ ನೀವು ಯಾಮಾರಿ ಮಾಡ್ತಕ್ಕಂಥ ಪ್ರಾಬ್ಲಮಿಂದವ ಎಷ್ಟು ಲೈಫ್ ಲಾಂಗು ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಎಲ್ಲರಿಗೂ ಅಷ್ಟೇ. ಯಾವುದೋ ಆಟೋದವ್ರಿಗೆ ಅಂತಲೇ ಹೇಳ್ತಾ ಇಲ್ಲ, ಎಲ್ಲ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಕ್ಯಾಬ್ ಓಡಿಸೋರಾಗಿರ್ಬೋದು, ಆಟೋದವ್ರಿಗೆ ಎಲ್ಲರಿಗೂ ಅಷ್ಟೇ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇರ್ತೀರ, ಎಲ್ಲರಿಗೂ ಅನ್ವಯಿಸುತ್ತೆ. ದಯವಿಟ್ಟು ಯಾರನ್ನು ಏನು ಒಂದು ಅರ್ಜೆಂಟಾಗಿ ಹೋಗ್ಬಿಟ್ಟು ಒಂದು ₹100 ಎಕ್ಸ್ಟ್ರಾ ಸಂಪಾದನೆ ಮಾಡಿ ಏನು ಅಂಬಾನಿ ಆಗೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಸಾಯೋ ಗಂಟೆ ಕುಡಿದ್ರು ಅವ್ರ ಮನೇಲಿ ಕೆಲಸ ಸೇರ್ಕೊಳಕ್ಕಾಗಲ್ಲ. ಅಂಥ ಪರಿಸ್ಥಿತಿಲಿ ದೇವ್ರು ಕೊಟ್ಟಿದ್ದಾನೆ, ಇರೋದ್ರಲ್ಲಿ ತೃಪ್ತಿ ಪಡಬೇಕು, ನೆಮ್ಮದಿಯಾಗಿರಬೇಕು. ಅದು ಬಿಟ್ಬಿಟ್ಟು ಏನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಂಪಾದನೆ ಮಾಡೋಣ ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತೀರಾ. ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಏನು ಮಾಡ್ತೀರಾ? ಕಸ್ಟಮರ್ಸ್ 1000 ಅರ್ಜೆಂಟ್ ಮಾಡಲಿ ಪರವಾಗಿಲ್ಲ, ಆರ್ಡರ್ ಕ್ಯಾನ್ಸಲ್ ಆಗುತ್ತಾ ಆಗಲಿ, ತೊಂದರೆ ಇಲ್ಲ. ಟೈಮ್ ಟು ಟೈಮ್ ಊಟ ಮಾಡಿ ಆರಾಮ್ಸೆ ಡ್ರೈವಿಂಗ್ ಮಾಡಿ, ಟೆನ್ಷನ್ ಬೇಡ. ಮನೆ ಟೆನ್ಷನ್ ಮನೇಲಿ ಬಿಟ್ಬಿಡಿ. ಫೀಲ್ಡಿಗೆ ಬಂದಿದ್ದೀರ ಅಂದರೆ ಯಾವುದೇ ಥರ ಟೆನ್ಷನ್ ಇಟ್ಕೊಂಡು ಗಾಡಿ ಓಡಿಸ್ಬೇಡಿ. ಫ್ರೀ ಮೈಂಡಲ್ಲಿ ಗಾಡಿ ಓಡಿಸ್ಬೇಕು. ಫ್ಯಾಮಿಲಿ ಅಂದಮೇಲೆ 1000 ಟೆನ್ಷನ್ ಇದ್ದೇ ಇರ್ತವೆ.
ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಅದೆಲ್ಲ ಡ್ರೈವಿಂಗಲ್ಲಿ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಈ ಥರ ಆಕ್ಸಿಡೆಂಟ್ಗಳು ಆಗ್ತವೆ. ಎಲ್ಲೋ ಯೋಚನೆ ಮಾಡ್ಕೊಂಡು ಎಲ್ಲೋ ನೋಡ್ಕೊಂಡು ಹೋದಾಗ ಹಿಂಗೆ ಆಗೋದು. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಈ ತೊಂದರೆ ಯಾರಿಗೂ ಆಗಬಾರ್ದು. ನೀವು ಒಬ್ಬರು ಮಾಡ್ತಕ್ಕಂಥ ತಪ್ಪಿಂದ ಎಷ್ಟು ಜನಕ್ಕೆ ಪ್ರಾಬ್ಲಮ್ಮು, ಪಬ್ಲಿಕ್ಸ್ಗೆಲ್ಲ ಪ್ರಾಬ್ಲಮ್ಮು. ಏನೋ ಚಿಕ್ಕ ಗಾಡಿ ಏನೋ ಪರವಾಗಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಯ್ತು ಓಕೆ. ದೊಡ್ಡ ದೊಡ್ಡ ಬಸ್ ಏಕಾಏಕಿ ಬಸ್ಸು ಲಾರಿನ ಬಂದು ಗುದ್ದಿರಿ ಉಳ್ಕೊಂತಾರ? ಇನ್ನು ಪ್ಯಾಸೆಂಜರ್ ಇದ್ದರೆ ಆಟೋದಲ್ಲಿ ಇರ್ತಾರ? ಎಲ್ಲರೂ ಹೋಗ್ತಾರೆ ಒಂದೇ ಸಲ. ಎಷ್ಟೋ ಆಟೋ ಡ್ರೈವರ್ಸ್ ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲಪ್ಪ, ಬೈಕಲ್ಲಿ ಹೋಗ್ಬೇಡ್ರಿ ಆಕ್ಸಿಡೆಂಟ್ ಆಗುತ್ತೆ ಹಂಗೆ ಹಿಂಗೆ ಅಂತಾರೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಬರೀ ಆಟೋಗಳೇ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ನಾವು ನೋಡೋ ಮಟ್ಟಿಗೆ. ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಆಟೋಗಳೇ ಆಕ್ಸಿಡೆಂಟ್ ಆಗ್ತಿರೋದು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ರ್ಯಾಶ್ ಡ್ರೈವಿಂಗ್ ಮಾಡ್ತಾಯಿರೋ ಇಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾಯಿರೋ ಏನಕ್ಕೆ ಆಗ್ತಿದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರಿಗೆ ಗೊತ್ತು ಆಕ್ಸಿಡೆಂಟ್ ಮಾಡಿರೋರಿಗೆ. ತುಂಬ ಆಕ್ಸಿಡೆಂಟ್ ಇತ್ತೀಚೆಗೆ ಆಟೋದಲ್ಲಿ ಆಗ್ತಾ ಇದೆ. ಬಟ್ ಅವೆಲ್ಲ ಯಾವುದು ತೋರಿಸ್ತಾ ಇಲ್ಲ ವಿಡಿಯೋಗಳು. ನಮಗೆ ಕೆಲವೊಂದು ಬೆಳಕಿಗೆ ಬರೋ ಸಿಕ್ಕವ, ನಾವು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ವೆಹಿಕಲ್ ಆಗಲಿ ಸೇಫಿಯಾಗಿ ಡ್ರೈವ್ ಮಾಡಿ. ಆಟೋ ಡ್ರೈವರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ಆಗ್ಬೋದು, ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಫ್ಯಾಮಿಲಿ ಇರ್ತಾರೆ. ಎಲ್ಲರೂ ಕಷ್ಟ ಸುಖಕ್ಕೆ ದುಡಿಯೋಕ್ಕೆ ಬಂದಿರ್ತಾರೆ ಬೆಂಗಳೂರಿಗೆ. ಹಾಗಾಗಿ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ಸೇಫ್ ರೈಡ್ ಮಾಡಿ. ಕಸ್ಟಮರ್ಸ್ ಏನೇ ಅರ್ಜೆಂಟ್ ಮಾಡಲಿ, ಯಾವುದೇ ಒಂದು ಮೆಟೀರಿಯಲ್ ಡೆಲಿವರಿ ಕೊಡೋದಿಗೆ ಏಟಾದರೂ ಪರವಾಗಿಲ್ಲ. ಏನು ನಿಮ್ಮನ್ನೇನು ಅವ್ರಿಗೆ ಕೊಲೆ ಮಾಡಿಬಿಡಲ್ಲ, ಜೈಲಿಗೆ ಹಾಕ್ಬಿಡಲ್ಲ ಲೇಟಾಗಿ ಬಂದರೆ ಯಾಕೆ ಅಂತವ. ಏನೊಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು, ಇಲ್ಲ ID ಬ್ಲಾಕ್ ಮಾಡಿಸ್ಬೋದು. ಅಷ್ಟೇ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ ಅವ್ರ ಕೈಲಿ? ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ. ಈ ID ಹೋದರೆ ಇನ್ನೊಂದು ID ಕ್ರಿಯೇಟ್ ಮಾಡ್ಕೋಬೋದು, ಅದು ತೊಂದರೆ ಇಲ್ಲ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ? ಅವ್ರು ಬರ್ತಾರೆ ನೋಡೋಕ್ಕೆ? ಆ ಕಸ್ಟಮರ್ ಬರ್ತಾರ ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ? ಯಾವನು ಬರಲ್ಲ. ನಮಗೇನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವೇ ನೋಡ್ಕೋಬೇಕು, ನಮ್ಮ ಫ್ಯಾಮಿಲಿನೇ ಬರೋದು ನಮಗೆ. ಅದಕ್ಕೋಸ್ಕರನೇ ಯಾರು ಏನೇ ಬಂದ್ರೂ ಏನೇ ಮಾಡಿದ್ರು ಸರಿ, ನೀವೇನು ರೈಡ್ ಮಾಡ್ತಾ ಇರ್ತೀರ ನಿಮ್ಮ ಕೈಲಿ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗತ್ತಿದ್ರೆ ಅಷ್ಟೇ ಸ್ಪೀಡಲ್ಲಿ ಗಾಡಿ ಓಡಿಸಿ. ಯಾರೇ ಆಗಿರ್ಬೋದು, ರೈಡರ್ ಆಗಿರ್ಬೋದು, ಡೆಲಿವರಿ ಫೀಲ್ಡ್ ಆಗಿರ್ಬೋದು, ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ಯಾರೇ ಆಗಲಿ, ಅರ್ಜೆಂಟ್ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಹೆಚ್ಚಿಗೆ ಸಂಪಾದನೆ ಮಾಡಿ ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಾ. ಇರೋ ಗಂಟ ಇರೋದ್ರಲ್ಲಿ ಖುಷಿಯಾಗಿರೋದು ಕಲೀರಿ. ಇವತ್ತಿದ್ದಾರೆ ನಾಳೆ ಇರಲ್ಲ. ಹಾಗಾಗಿ ಸಾವನ್ನು ನಾವೇ ಮೈ ಮೇಲೆ ಎಳ್ಕೊಳೋದು ಬೇಡ. ರ್ಯಾಶ್ ಡ್ರೈವ್ ಎಲ್ಲ ಮಾಡಿ ಅದಾಗೆ ಅದೇ ಬಂದಾಗ ಎಲ್ಲರೂ ಸಂತೋಷ ಖುಷಿಯಿಂದ ಹೋಗೋಣ ಅಲ್ವಾ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.